ಹಾಯ್ ಫ್ರೆಂಡ್ಸ್, ಎಗ್ಲೆಸ್ ಸೂಜಿ ರವಾ ಕೇಕ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾವೀಗ ಒಂದು ಮಿಕ್ಸಿ ಜಾರಿಗೆ ನೋಡಿ ಚೆನ್ನಾಗಾಗುತ್ತೆ, ಸಾಫ್ಟಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಬೆಂಗಳೂರು ರವೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ ಶುಗರ್ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಅದು ಫೈನ್ ಪೌಡರ್ ಮಾಡ್ಕೊಂಡಿರೋದನ್ನು ಒಂದು ಬೌಲಿಗೆ ಪೋರ್ ಮಾಡ್ಕೊಳ್ಳಿ. ಎಲ್ಲ ಪೌಡರ್ ಒಂಚೂರು ಬಿಡ್ದಂಗೆಲ್ಲ ಹಾಕ್ಕೊಳ್ಳಿ. ಈಗ ಅದೇ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ ಮಿಕ್ಸಿಗೆ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ತದನಂತರ ನಾವೇನು ಕಪ್ ಅಳತೆಗೆ ತೊಗೊಂಡಿರ್ತೀವಲ್ಲ, ಅದೇ ಕಪ್ಪಲ್ಲಿ 1/2 ಕಪ್ ರೀಫೈಂಡ್ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ನಾನು. ಮತ್ತು ಸಾಫ್ಟಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಬೆಂಗಳೂರು ರವೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ ಶುಗರ್ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ಈಗ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಅದು ಫೈನ್ ಪೌಡರ್ ಮಾಡ್ಕೊಂಡಿರೋದನ್ನು ಒಂದು ಬೌಲಿಗೆ ಪೋರ್ ಮಾಡ್ಕೊಳ್ಳಿ. ಎಲ್ಲ ಪೌಡರ್ ಒಂಚೂರು ಬಿಡ್ದಂಗೆಲ್ಲ ಹಾಕ್ಕೊಳ್ಳಿ. ಈಗ ಅದೇ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ ಮಿಕ್ಸಿಗೆ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ತದನಂತರ ನಾವೇನು ಕಪ್ ಅಳತೆಗೆ ತೊಗೊಂಡಿರ್ತೀವಲ್ಲ, ಅದೇ ಕಪ್ಪಲ್ಲಿ 1/2 ಕಪ್ ರೀಫೈಂಡ್ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ನಾನು. ಅದೇ ಕಪ್ಪಲ್ಲಿ 1.5 ಕಪ್ ಮಿಲ್ಕ್ ತೊಗೊಬೇಕು. ಫಸ್ಟ್ 1 ಕಪ್ ಮಿಲ್ಕ್ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೀಟರ್ ಇದ್ದರೆ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಬೋದು. ನೋಡಿ ಹೇಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಇದ್ರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಮಕ್ಕಳಿಗೆ ಬೇಗ ಮಾಡ್ಕೊಟ್ಬಿಡ್ಬೋದು. ಲಂಚ್ ಬಾಕ್ಸಿಗೆ ಈಸಿಯಾಗಿ ಸ್ನ್ಯಾಕ್ಸ್ ಬಂದುಬಿಟ್ಟು ಪಾಕ ಹಚ್ಬೋದು. ಈಗ ಏನೇನು ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಕನ್ಸಿಸ್ಟೆನ್ಸಿ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ನಾನು ಮಿಕ್ಸ್ ಮಾಡ್ತಾ ಎಲ್ಲ ಒಟ್ಟಿಗೆ ಇದರಲ್ಲಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಕೇಕ್ ಅದು ಬೆಂದಿದೆ ಅಂತ ಒಂದು ಸ್ಟಿಕ್ ಹಾಕಿ ನೋಡಿ. ಈಗ ರುಚಿಕರವಾದ ಎಗ್ಲೆಸ್ ಸೂಜಿ ರವಾ ಕೇಕ್ ಈಸ್ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು.